ದೆಹಲಿಲಿ ಖುಷಿರಾಮ್ ಅಂತ ಒಬ್ಬ ಪ್ರಾಪರ್ಟಿ ಡೀಲರ್ ಇರ್ತಾನೆ. 2016 ಹೊತ್ತಲ್ಲಿ ಈ ಖುಷಿರಾಮ್ನ ಪ್ರಾಪರ್ಟಿ ಡೀಲಿಂಗ್ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಆದರೆ ಖುಷಿರಾಮ್ ಆ ಬಿಸ್ನೆಸ್ಸಲ್ಲಿ ಒಂದು ತಪ್ಪು ಮಾಡ್ತಾ ಇರ್ತಾನೆ. ಯಾರಾದರೂ ಒಂದು ಪ್ರಾಪರ್ಟಿಯನ್ನು ವ್ಯಾಪಾರ ಮಾಡಿ ಬಿಟ್ಟಿದ್ರೆ ಖುಷಿರಾಮ್ ಹೋಗ್ತಾನೆ, ಅವ್ರು ಏನು ವ್ಯಾಪಾರ ಮಾಡಿದ್ರು ಅದಕ್ಕಿಂತ ಹೆಚ್ಚಿನ ಅಮೌಂಟ್ ತೊಗೊಂಡು ಆ ವ್ಯಾಪಾರ ಕಿತ್ತಾಕ್ತಾನೆ. ಇವನು ಆ ಪ್ರಾಪರ್ಟಿನ ತಗೋತಾನೆ. ಇವನು ಎಷ್ಟಕ್ಕೆ ಆ ಪ್ರಾಪರ್ಟಿ ತೊಗೊಂಡಿರ್ತಾನೆ ಅದ್ರ ಮೇಲೆ ಸ್ವಲ್ಪ ಲಾಭ ಇಟ್ಟು ಆ ಪ್ರಾಪರ್ಟಿನ ಮಾರ್ತಾ ಇರ್ತಾನೆ. ಖುಷಿರಾಮ್ದೇನೆಂದರೆ ದುಡಿಯೋ ಹೊತ್ತಲ್ಲಿ ಬೇಗ ಬೇಗ ದುಡ್ದು ಗುಡ್ಡೆ ಹಾಕ್ಬಿಡೋಣ, ಯಾರ ವ್ಯಾಪಾರ ಕಿತ್ತೋದ್ರೆ ನನಗೇನು ಅಂತ ಇವನು ಸುಮಾರು ವ್ಯಾಪಾರಗಳನ್ನ ಕಿತ್ತಾಕ್ತಾ ಇರ್ತಾನೆ. ನಿಧಾನವಾಗಿ ಬಿಸ್ನೆಸ್ಸಲ್ಲಿ ಮೇಲೆ ಬರ್ತಾ ಇರ್ತಾನೆ. ಇದೇ ಥರ ಖುಷಿರಾಮ್ ಬೇಕಾಬಿಟ್ಟು ವ್ಯಾಪಾರಗಳನ್ನ ಕಿತ್ತಾಕಿ ನಿಧಾನವಾಗಿ ಬಿಸ್ನೆಸ್ಸಲ್ಲಿ ಮುಂದುವರಿತಾ ಇದ್ದರೆ ಅದೇ ದೆಹಲಿಲಿ ಲಖಪತ್ ಸಿಂಗ್ ಕಟಾರಿಯಾ ಅಂತ ಒಬ್ಬ ಪ್ರಾಪರ್ಟಿ ಡೀಲರ್ ಇರ್ತಾನೆ. ಈ ಲಖಪತ್ ಸಿಂಗ್ ಕಟಾರಿಯಾ ನೋಡ್ತಾನೆ, ಮೊದಲು ಒಂದೆರಡು ವ್ಯಾಪಾರಗಳನ್ನ ಮಾಡಿ ಬಿಟ್ಟಿದ್ರೆ ಈ ಖುಷಿರಾಮ್ ಬಂದು ಕಿತ್ತಾಕಿರ್ತಾನೆ. ಆದರೆ ದಿನದಿಂದ ದಿನಕ್ಕೆ ಈ ಲಖಪತ್ ಸಿಂಗ್ ಎಲ್ಲೇ ಹೋಗಿ ಪ್ರಾಪರ್ಟಿಗೆ ವ್ಯಾಪಾರ ಮಾಡಿ ಬಂದಿದ್ರೆ ಈ ಖುಷಿರಾಮ್ ಹೋಗಿ ಸ್ವಲ್ಪ ಹೆಚ್ಚಿನ ಅಮೌಂಟ್ ಕೊಡ್ತಾ ಇರ್ತಾನೆ, ವ್ಯಾಪಾರಗಳನ್ನ ಕಿತ್ತಾಕ್ತಾ ಇರ್ತಾನೆ. ಮೊದಲು ಲಖಪತ್ ಸಿಂಗ್ ಅನ್ಕೋತಾನೆ ಇವನಿಗೆ ಬುದ್ಧಿ ಹೇಳಿದ್ರೆ ಸರಿ ಆಗ್ತಾನೆ ಅಂತ. ಒಂದೆರಡು ಸಲ ಹೇಳಿ ನೋಡ್ತಾರೆ, ಧಮಕಿ ಹಾಕಿ ನೋಡ್ತಾರೆ. ಆದರೆ ಏನೇ ಮಾಡಿದ್ರು ಖುಷಿರಾಮ್ ತನ್ನ ಕೆಟ್ಟ ಬುದ್ಧಿ ಬಿಡ್ತಾ ಇರಲ್ಲ. ಒಂದು ದಿನ ಕೆಲಸ ಮುಗಿಸ್ಕೊಂಡು ಖುಷಿರಾಮ್ ರಾತ್ರಿ ಹೊತ್ತಲ್ಲಿ ಮನೆಗೆ ವಾಪಸ್ ಬರ್ತಾ ಇರ್ತಾನೆ. ಆಗ 2016 ರಸ್ತೆಯಲ್ಲಿ ಲಖಪತ್ ಸಿಂಗ್ ಸಿಗ್ತಾನೆ. ಲಖಪತ್ ಸಿಂಗ್ ಜೊತೆ 4 ಜನ ರೌಡಿಗಳು ಬಂದಿರ್ತಾರೆ. ಮೊದಲು ಲಖಪತ್ ಸಿಂಗ್ ಖುಷಿರಾಮ್ಗೆ ಬುದ್ಧಿ ಹೇಳ್ತಾನೆ, ನೋಡು ನಮ್ಮ ಬಿಸ್ನೆಸ್ಸಲ್ಲಿ ಒಬ್ಬರು ವ್ಯಾಪಾರ ಮಾಡಿ ಬಿಟ್ಟಿರೋಂಥ ಪ್ರಾಪರ್ಟಿಗೆ ಇನ್ನೊಬ್ಬರು ಬಂದು ಕೈ ಹಾಕೋಗಿಲ್ಲ ಅಂತ. ಆದರೆ ಖುಷಿರಾಮ್ ಈ ಲಖಪತ್ ಸಿಂಗ್ನ ಮಾತಿಗೆ ಮರ್ಯಾದೆ ಕೊಡಲ್ಲ. ಅವನು ಏನೇನೋ ಉಲ್ಟಾ ಮಾತುಗಳನ್ನ ಆಡ್ತಾ ಇರ್ತಾನೆ. ಇದೇ ಮಾತಿಗೆ ಮಾತು ಬೆಳೆಯುತ್ತೆ, ಮಾತುಗಳು ಹೋಗಿ ಜಗಳಕ್ಕೆ ತಿರುಗುತ್ತೆ. ಲಖಪತ್ ಸಿಂಗ್ ಜೊತೆ 4 ಜನ ರೌಡಿಗಳಿರ್ತಾರೆ. ಈ 5 ಜನ ಸೇರಿ ಖುಷಿರಾಮ್ಗೆ ಚೆನ್ನಾಗಿ ತದುಕ್ತಾ ಇರ್ತಾರೆ. ಈ ಥರ ಬಡಿಯುವಾಗ ರೋಡ್ ಸೈಡಲ್ಲಿ ಒಂದು ಕಲ್ಲು ಬಿದ್ದಿರುತ್ತೆ. ಅವನು ಯಾವನೋ ರೌಡಿ ಬಂದು ಆ ಕಲ್ಲೆತ್ತಾನೆ ಖುಷಿರಾಮ್ನ ಕಾಲ ಮೇಲೆ ತಾಕ್ಬಿಡ್ತಾನೆ. ಈ ಥರ ಕಲ್ಲೆತ್ತಾಕ್ದಾಗ ಲಖಪತ್ ಸಿಂಗ್ ಅವನೇ ಶಾಕ್ ಆಗಿಬಿಡ್ತಾನೆ. ಲಖಪತ್ ಸಿಂಗ್ ಏನು ಅಂದ್ಕೊಂಡು ಬಂದಿರ್ತಾನೆ, ಮೊದಲು ಖುಷಿರಾಮ್ಗೆ ಬುದ್ಧಿ ಹೇಳೋಣ, ಕೇಳಲಿಲ್ಲ ಅಂದರೆ ಒಂದೆರಡು ಡೇಟ್ ಹೊಡೆದು ಬಿಟ್ಬಿಡೋಣ, ಆನಂತರ ಅವ್ನು ಹೆದರ್ಕೋತಾನೆ, ನಮ್ಮ ತಂಟೆಗೆ ಬರಲ್ಲ ಅಂತ. ಆದರೆ ಇಲ್ಲಿ ಯಾವನೋ ರೌಡಿ ಇರ್ತಾನೆ, ಅವನು ಕಲ್ಲೆತ್ತು ಈ ಖುಷಿರಾಮ್ನ ಕಾಲ ಮೇಲೆ ತಾಕ್ಬಿಡ್ತಾನೆ. ಇಲ್ಲಿಂದ ಇಡೀ ವ್ಯವಹಾರನೇ ಕೆಟ್ಟೋಗುತ್ತೆ. ಖುಷಿರಾಮನ್ನ ಒಂದು ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ. ಆ ಆಸ್ಪತ್ರೆಯಲ್ಲಿ ಆಪ್ರೇಷನ್ ಮಾಡುವಾಗ ಡಾಕ್ಟರ್ಗಳು ನೋಡ್ತಾರೆ, ಅವನು ಕಲ್ಲೆತ್ತಾಕ್ದಂಥ ಫೋರ್ಸ್ಗೆ ಖುಷಿರಾಮ್ನ ಕಾಲಿನಲ್ಲಿ ಸುಮಾರು ನರಗಳು ಕಟ್ಟಾಗ್ಬಿಟ್ಟಿರುತ್ತೆ. ಡಾಕ್ಟರ್ಗಳು ಸುಮಾರು ಟ್ರೈ ಮಾಡ್ತಾರೆ, ಆದರೆ ಏನೇ ಟ್ರೈ ಮಾಡಿದ್ರೂ ಕೂಡ ಖುಷಿರಾಮ್ನ ಒಂದು ಕಾಲು ಹೊರಟೋಗುತ್ತೆ. ಆನಂತರ ಡಾಕ್ಟರ್ಗಳು ಖುಷಿರಾಮ್ನ ಒಂದು ಕಾಲು ಕಟ್ ಮಾಡಿ ಹಾಗೆ ಬಿಟ್ಬಿಡ್ತಾರೆ. ಖುಷಿರಾಮ್ನ ಕಾಲು ತೆಗೆದ ನಂತರ ಅವನ ಜೀವನ, ಅವನ ಪ್ರಪಂಚ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಖುಷಿರಾಮ್ನ ಕಾಲು ತೆಗೆದಾಗ ಅವನು ಸುಮಾರು 1.5 ತಿಂಗಳಷ್ಟು ಆಸ್ಪತ್ರೆಯಲ್ಲೇ ಇರ್ತಾನೆ. ಖುಷಿರಾಮ್ನ ಜೊತೆ ಅವನ ಹೆಂಡತಿ ಆಸ್ಪತ್ರೆಯಲ್ಲಿ ಇರ್ತಾಳೆ. ಖುಷಿರಾಮ್ನ ತಂದೆ ತಾಯಿ ಖುಷಿರಾಮ್ನ ಮಗನಿಗೆ ಆಸ್ಪತ್ರೆಗೆ ಕರ್ಕೊಂಡು ಬಂದು ಆವಾಗ ತೋರಿಸ್ಕೊಂಡು ಹೋಗ್ತಾ ಇರ್ತಾರೆ. ಖುಷಿರಾಮ್ಗೆ ಒಬ್ಬ ಮಗ. ಖುಷಿರಾಮ್ಗೆ ಮಗ ಅಂದರೆ ಪಂಚಪ್ರಾಣ. ಖುಷಿರಾಮ್ನ ಮಗನಿಗೆ ಆವಾಗ 9 ವರ್ಷ ಮಾತ್ರ ವಯಸ್ಸು. ಖುಷಿರಾಮ್ ಈ ಆಸ್ಪತ್ರೆ ಬರೋದಕ್ಕೆ ಮೊದಲು ತನ್ನ ಮಗನ ಕರ್ಕೊಂಡು ಓಡಾಡ್ತಾ ಇದ್ದಿದ್ದೇನೋ, ಸುತ್ತಾಡ್ತಾ ಇದ್ದಿದ್ದೇನೋ, ಅವನ ಜೊತೆ ಆಟ ಆಡ್ತಾ ಇದ್ದಿದ್ದೇನೋ. ಆದರೆ ಈಗ ಕಾಲು ಮುರ್ಕೊಂಡು ಆಸ್ಪತ್ರೆಯಲ್ಲಿ ಬಿದ್ದಿರುವಾಗ ಅವನ ಮಗ ಬಂದು ಆ 9 ವರ್ಷದ ಹುಡುಗನಿಗೆ ಅಪ್ಪನಿಗೆ ಏನಾಗಿದೆ ಅಂತ ಸರಿಯಾಗಿ ಗೊತ್ತಾಗ್ತಾ ಇರಲ್ಲ. ಅವನು ಆವಾಗ ಅಪ್ಪನಿಗೆ ನಡಿ ಹೊರಗಡೆ ಆಟ ಆಡೋಣ ಅಂತ ಕೂಗ್ತಾ ಇರ್ತಾನೆ. ಇದನ್ನೆಲ್ಲ ನೋಡ್ತಾ ಖುಷಿರಾಮ್ಗೆ ಕಳ್ಳು ಕಿತ್ಕೊಂಡು ಬರ್ತಾ ಇರುತ್ತೆ. 1.5 ತಿಂಗಳ ನಂತರ ಡಿಸ್ಚಾರ್ಜ್ ಮಾಡಿಕೊಂಡು ಖುಷಿರಾಮ್ ಮನೆಗೆ ವಾಪಸ್ ಬರ್ತಾನೆ. ಕಾಲು ಕಳ್ಕೊಳ್ಳೋದಕ್ಕೆ ಮೊದಲು ಯಾರಿಗೂ ಹೆದರ್ದೇನೆ ಊಟ ಅಂತ ಓಡಾಡ್ತಾ ಇದ್ದವನು ಈಗ ಮನೆಯಲ್ಲಿ ವೇಸ್ಟಾಗಿ ಬಿದ್ದಿರ್ತಾನೆ. ಖುಷಿರಾಮ್ಗೆ ಬೆಳಿಗ್ಗಿಂದ ಸಂಜೆವರೆಗೆ ಒಂದೇ ಒಂದು ಯೋಚನೆ ಇರುತ್ತೆ, ಈ ದ್ವೇಷ ನಾನು ಯಾವ ಥರ ತೀರಿಸ್ಕೋಬೇಕು ಅಂತ. ಹೀಗೆ ಖುಷಿರಾಮ್ ಇದನ್ನೇ ಯೋಚನೆ ಮಾಡ್ತಾ ಕುಂತಿರುವಾಗ ಆವಾಗ ಬಂದು ಖುಷಿರಾಮ್ನ ಮಗ ಅಪ್ಪನಿಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾನೆ. ಒಂದು ದಿನ ಖುಷಿರಾಮ್ನ ತಲೆಯಲ್ಲಿ ಒಂದು ಐಡಿಯಾ ಬರುತ್ತೆ, ನನ್ನ ಕೈಯಲ್ಲಿ ಈ ದ್ವೇಷ ತೀರಿಸ್ಕೊಳ್ಳೋದಕ್ಕಾಗಲ್ಲ, ಆದರೆ ಈ ದ್ವೇಷಕ್ಕಾಗಿ ನನ್ನ ಮಗನ್ನ ಯೂಸ್ ಮಾಡ್ಕೋಬೋದು. ಈ ದ್ವೇಷ ನನ್ನ ಮಗ ತೀರಿಸ್ಕೊತಾನೆ. ಇವತ್ತಿಂದನೇ ನನ್ನ ಮಗನಿಗೆ ಈ ದ್ವೇಷ ತೀರಿಸ್ಕೊಳ್ಳೋದಕ್ಕೆ ರೆಡಿ ಮಾಡೋಣ ಅಂತ ಖುಷಿರಾಮ್ ತನ್ನ ಮಗನಿಗೆ ಮೊದಲು ಮುಂದೆ ಕರೀತಾನೆ. ನೋಡಪ್ಪ, ಇವತ್ತಿಂದ ನೀನು ಯಾರೇ ದೊಡ್ಡವರಾಗಲಿ ಚಿಕ್ಕವರಾಗಲಿ ಯಾರಿಗೂ ಮರ್ಯಾದೆ ಕೊಡಬಾರ್ದು, ನೀನು ರಫಾಗಿ ಮಾತಾಡಬೇಕು ಅಂತ ಹೇಳ್ತಾನೆ. ಆದರೆ ನ್ಯಾಚುರಲ್ಲಾಗಿ ಖುಷಿರಾಮ್ನ ಮಗ ಈ ಥರ ರಫ್ ಹುಡುಗ ಅಲ್ಲ, ಅವನು ತುಂಬ ಸೈಲೆಂಟಾಗಿರ್ತಾನೆ, ತುಂಬ ಒಳ್ಳೆ ಹುಡುಗ. ಆದರೆ ಅಪ್ಪ ಯಾಕೆ ಈ ಥರ ಹೇಳ್ತಾ ಇದ್ದಾನೆ ಅಂತ ಆ ಹುಡುಗನಿಗೆ ಗೊತ್ತಾಗಲ್ಲ. ಖುಷಿರಾಮ್ನ ಮಗ ಈಗ ಅಪ್ಪ ತೋರಿಸಿದಂತೆ ಕೆಟ್ಟ ದಾರಿಲಿ ಮುಂದುವರಿತಾ ಬರ್ತಾನೆ. ಇವನು ಸ್ಕೂಲಲ್ಲಿ ಗಲಾಟೆ ಮಾಡಿಕೊಂಡು ಜಗಳ ಮಾಡ್ಕೊಂಡು ಬಂದರೆ, ಸ್ಕೂಲಿಂದ ಕಂಪ್ಲೇಂಟ್ ಬಂದರೆ ಖುಷಿರಾಮ್ ತನ್ನ ಮಗನಿಗೆ ಹೆದರಿಸ್ತಾ ಇರಲಿಲ್ಲ, ಅವನಿಗೆ ಶಬಾಜ್ಗಿರಿ ಕೊಡ್ತಾನೆ, ಅವನಿಗೆ ಚಾಕ್ಲೇಟ್ ತಗೊಳ್ಳೋದಕ್ಕೆ ದುಡ್ಡು ಕೊಡ್ತಾನೆ. ಖುಷಿರಾಮ್ನ ಮಗನಿಗೆ ಇದೆಲ್ಲ ನೋಡ್ತಾ ತುಂಬ ಖುಷಿ ಆಗ್ತಾ ಇರುತ್ತೆ. ಇವನು ಬರ್ತಾ ಸ್ಕೂಲಲ್ಲಿ ತನ್ನ ಹಾವಳಿ ಹೆಚ್ಚೆ ಮಾಡ್ತಾ ಬರ್ತಾನೆ.
ಇವನು ಈಗ ಬರ್ತಾ ಬರ್ತಾ ಆ ಸ್ಕೂಲ್ನ ಮಕ್ಕಳಿಗೆ ಹೊಡೆಯೋದು ಬಡಿಯೋದಿರಲಿ, ಈಗ ಇವನು ಸ್ಕೂಲ್ನ ಟೀಚರ್ಗಳಿಗೆ ಹೆದರ್ತಾ ಇರಲ್ಲ, ಬೆಲೆ ಕೊಡ್ತಾ ಇರಲ್ಲ. ಕೊನೆಗೆ ಖುಷಿರಾಮ್ನ ಮಗನಿಗೆ 12 ವರ್ಷ ವಯಸ್ಸಲ್ಲಿ ಸ್ಕೂಲಿಂದ ತೆಗೆದುಬಿಡ್ತಾರೆ. ಈ ಥರ ಸ್ಕೂಲಿಂದ ತೆಗೆದ ನಂತರ ಖುಷಿರಾಮ್ ಈಗ ಆ ಊರಲ್ಲಿದ್ದಂಥ ಪೋಲಿಗಳ ಜೊತೆ ಸಹವಾಸ ಮಾಡ್ತಾನೆ, ಅವ್ರ ಜೊತೆ ಓಡಾಡ್ತಾ ಇರ್ತಾನೆ. ಖುಷಿರಾಮ್ ನೋಡ್ತಾನೆ ಅವನ ಮಗನಿಗೆ ಬೀಡಿ ಸಿಗರೇಟ್ ಸೇದೋದಕ್ಕೆ ಬರ್ತಾಯಿಲ್ಲ. ಅದಕ್ಕಾಗಿ ಖುಷಿರಾಮ್ ತನ್ನ ಪಕ್ಕದಲ್ಲಿ ಕುಂಡಿಸ್ಕೊಂಡು ತನ್ನ ಮಗನಿಗೆ ಬೀಡಿ ಸಿಗರೇಟ್ ಯಾವ ಥರ ಸೇದಬೇಕು ಅಂತ ಕಲಿಸ್ಕೊಡ್ತಾನೆ. ಇಲ್ಲಿಂದ ಖುಷಿರಾಮ್ನ ಮಗ ತನ್ನ ಅಪ್ಪ ತೋರಿಸಿದಂಥ ಕೆಟ್ಟ ದಾರಿಲಿ ಒಂದೊಂದೇ ಸ್ಟೆಪ್ ಮೇಲೆ ಇರ್ತಾ ಬರ್ತಾನೆ. ಖುಷಿರಾಮ್ನ ಮಗನಿಗೆ 15 ವರ್ಷ ವಯಸ್ಸಾಗಿರುತ್ತೆ. ಒಂದು ಸಲ ಖುಷಿರಾಮ್ ತನ್ನ ಮಗನ ಕರ್ಕೊಂಡು ದೆಹಲಿಯ GB ರೋಡ್ ಕರ್ಕೊಂಡು ಬರ್ತಾನೆ. ಅಲ್ಲಿ ವೇಶ್ಯಾವಾಟಿಕೆ ನಡೀತಾ ಇರುತ್ತೆ. ಒಂದು ಮನೆಗೆ ಕರ್ಕೊಂಡು ಹೋಗ್ತಾನೆ, ಅಲ್ಲಿ ವ್ಯಾಪಾರ ಮಾಡ್ತಾನೆ. ತನ್ನ ಮಗನನ್ನು ಒಂದು ವೇಶ್ಯ ಜೊತೆ ಒಂದು ರೂಮ್ಗೆ ಕಳಿಸ್ಕೊಡ್ತಾನೆ. ಒಟ್ಟಿನಲ್ಲಿ ಖುಷಿರಾಮ್ ತನ್ನ ಮಗನಿಗೆ ಈ ಪ್ರಪಂಚದಲ್ಲಿ ಎಷ್ಟು ಕೆಟ್ಟ ದಾರಿಗಳಿದೆ ಅದನ್ನೆಲ್ಲ ತಿಳಿಸ್ಬಿಡ್ತಾನೆ. ಖುಷಿರಾಮ್ ಏನು ಮಾಡ್ತಾನೆ ಅಂದರೆ ಅವನ ಮಗನ ಮನಸ್ಸಲ್ಲಿ ಸ್ವಲ್ಪ ಕೂಡ ದಯೆ ಕರುಣೆ ಏನೂ ಇರಬಾರ್ದು, ಆ ಥರದ ಮಟ್ಟಕ್ಕೆ ತಂದುಬಿಡ್ತಾನೆ. ಖುಷಿರಾಮ್ನ ಮಗನಿಗೆ 17 ವರ್ಷ ವಯಸ್ಸಾದಾಗ ಅವನು ಡ್ರಗ್ಸ್ ತಗೊಳ್ಳೋದು, ಗಾಂಜಾ ಹೊಡೆಯೋದು, ಸೊಲ್ಯೂಷನ್ ಮುಸೋದು ಇದೆಲ್ಲ ಮಾಮೂಲಾಗಿರುತ್ತೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ಯಾವಾಗಲೂ ಡ್ರಿಂಕ್ಸ್ ಮಾಡ್ದಂಗೆ ಇರ್ತಾನೆ. ಬೀಡಿ ಸಿಗರೇಟ್ ಅಂತ ಅವನಿಗೆ ಲೆಕ್ಕಕ್ಕೆ ಇಲ್ಲ. ಖುಷಿರಾಮ್ನ ಮಗ ಈಗ ಬರ್ತಾ ಬರ್ತಾ ಒಂಥರ ಝೋಂಬಿ ಥರ ಆಗ್ಬಿಟ್ಟಿರ್ತಾನೆ. ಖುಷಿರಾಮ್ನ ಮಗನಿಗೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಒಂದು ಗೊತ್ತಾಗ್ತಾ ಇರಲ್ಲ. ಈಗ ಖುಷಿರಾಮ್ ಮಗನಿಗೆ 17 ತುಂಬಿ 18ನೇ ವರ್ಷಕ್ಕೆ ಕಾಲಿಡೋದಕ್ಕೆ 1 ತಿಂಗಳು ಮಾತ್ರ ಬಾಕಿ ಉಳಿದಿರುತ್ತೆ. ಖುಷಿರಾಮ್ ತನ್ನ ಮಗನ ಕರೀತಾನೆ, ನೋಡು ನೀನು ಲಖಪತ್ ಸಿಂಗ್ ಊರಿಗೆ ಹೋಗು, ಅವನು ಬೆಳಿಗ್ಗೆಯಿಂದ ಸಂಜೆವರೆಗೆ ಏನೇನು ಮಾಡ್ತಾನೆ ಅದನ್ನೆಲ್ಲ ಅಬ್ಸರ್ವ್ ಮಾಡು ಅಂತ ಹೇಳ್ತಾನೆ. ಈಗ ಖುಷಿರಾಮ್ ಮಗ ಲಖಪತ್ ಸಿಂಗ್ ಊರಿಗೆ ಹೋಗಬೇಕು, ಅವನು ಬೆಳಿಗ್ಗೆಯಿಂದ ಸಂಜೆವರೆಗೆ ಏನೇನು ಮಾಡ್ತಾನೆ ಅದನ್ನೆಲ್ಲ ಅಬ್ಸರ್ವ್ ಮಾಡಬೇಕು. ಆ ಥರ ಮಾಡೋದಕ್ಕೆ ಆ ಖುಷಿರಾಮ್ ಮಗನಿಗೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ಯಾವುದಾದ್ರೊಂದು ಮನೆ ಬೇಕು. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ, ನೀವು ಸಾಮಾನ್ಯವಾಗಿ ನೋಡಿರ್ತೀರ, ನಿಮ್ಮೂರಲ್ಲಿ ಯಾವುದಾದ್ರೂ ಪುಡಿ ರೌಡಿಗಳಿದ್ದರೆ ಅವ್ರಿಗೆ ನಿಮ್ಮೂರಲ್ಲೂ ಫ್ರೆಂಡ್ಶಿಪ್ ಇರುತ್ತೆ, ಅಕ್ಕಪಕ್ಕದ ಊರುಗಳಲ್ಲೂ ಕೂಡ ಫ್ರೆಂಡ್ಶಿಪ್ ಇರುತ್ತೆ. ಅದು ಯಾಕೆ ಅಂದರೆ ಅವ್ರಿಗೆ ಈ ಊರಲ್ಲಿ ಏನಾದರೂ ತೊಂದರೆ ಆದರೆ ಇವರು ಅವ್ರಿಗೆ ಹೆಲ್ಪ್ ಮಾಡ್ತಾರೆ, ಇವ್ರಿಗೆ ಏನಾದರೂ ಆ ಊರಲ್ಲಿ ಏನಾದರೂ ತೊಂದರೆ ಆದರೆ ಆ ಪುಡಿ ರೌಡಿಗಳು ಈ ಪುಡಿ ರೌಡಿಗಳಿಗೆ ಹೆಲ್ಪ್ ಮಾಡ್ತಾರೆ. ಇದೇ ಥರ ಖುಷಿರಾಮ್ ಮಗನಿಗೆ ಲಖಪತ್ ಸಿಂಗ್ ಇದ್ದಂಥ ಊರಲ್ಲಿ ಸ್ವಲ್ಪ ಫ್ರೆಂಡ್ಶಿಪ್ ಇರುತ್ತೆ. ಖುಷಿರಾಮ್ ಮಗ ಲಖಪತ್ ಸಿಂಗ್ ಇದ್ದಂಥ ಊರಲ್ಲಿ ತನ್ನ ಫ್ರೆಂಡ್ಗಳ ಮನೇಲಿ ಉಳ್ಕೊತಾನೆ. ಆ ಫ್ರೆಂಡ್ಗಳ ಮನೇಲಿ ಉಳ್ಕೊಂಡು ಲಖಪತ್ ಸಿಂಗ್ ಬೆಳಿಗ್ಗೆಯಿಂದ ಸಂಜೆವರೆಗೆ ಎಲ್ಲೆಲ್ಲಿ ಹೋಗ್ತಾನೆ, ಏನೇನು ಮಾಡ್ತಾನೆ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಇದೇ ಥರ ಸುಮಾರು ಒಂದು 15 ದಿನ ಅಬ್ಸರ್ವ್ ಮಾಡ್ತಾನೆ. ಈ ಥರ 15 ದಿನ ಅಬ್ಸರ್ವ್ ಮಾಡಿದಾಗ ನೋಡ್ತಾನೆ ಲಖಪತ್ ಸಿಂಗ್ ಬೆಳಿಗ್ಗೆ ಮನೆಯಿಂದ ಎದ್ದು ಒಬ್ಬನೇ ವಾಕ್ ಹೋಗ್ತಾನೆ, ವಾಕಿಂದ ಮನೆಗೆ ವಾಪಸ್ ಬರ್ತಾನೆ. ಈ ಥರ ಇವನು ವಾಕ್ಗೆ ಹೋಗಿ ಬಂದಾಗ ಇವನ ಜೊತೆಯಲ್ಲಿ ಯಾರೂ ಇರಲ್ಲ. ಅಲ್ಲಿಂದ ಖುಷಿರಾಮ್ ಮಗ ಮನೆಗೆ ವಾಪಸ್ ಬರ್ತಾನೆ. ಖುಷಿರಾಮ್ ಮಗನಿಗೆ ಹೇಳ್ತಾನೆ, ಎಲ್ಲಾದರೂ ಒಂದು ಪಿಸ್ತೂಲ್ ಸಿಗುತ್ತಾ ನೋಡು ಅಂತ ಹೇಳ್ತಾನೆ. ಖುಷಿರಾಮ್ ಮಗ ಮೊದಲೇ ಚಪ್ರಿ ಆದದ್ರಿಂದ ಅವನಿಗೆ ನಾನಾ ಥರ ಲಿಂಕ್ಗಳಿರುತ್ತೆ. ಖುಷಿರಾಮ್ ಮಗ 7,000 ಕೊಡ್ತಾನೆ, ಒಂದು ಪಿಸ್ತೂಲ್ ತೊಗೊಂಡು ಇಟ್ಕೋತಾನೆ. ಸೆಪ್ಟೆಂಬರ್ 20 ಖುಷಿರಾಮ್ ಮಗನ ಬರ್ತ್ಡೇ ಇರುತ್ತೆ. ಆದರೆ ಸೆಪ್ಟೆಂಬರ್ 23 ಖುಷಿರಾಮ್ ಮಗ ತನ್ನ ಫ್ರೆಂಡ್ಗಳ ಜೊತೆ ಸೇರಿಕೊಂಡು ಬರ್ತ್ಡೇ ಕೇಕ್ ಕಟ್ ಮಾಡಿಬಿಡ್ತಾನೆ. ಆವತ್ತು ಒಳ್ಳೆ ಪಾರ್ಟಿ ನಡೆಯುತ್ತೆ. ಆ ಪಾರ್ಟಿಲಿ ಈ ಹುಡುಗರು ಚೆನ್ನಾಗಿ ಕುಡಿತಾರೆ, ಡ್ಯಾನ್ಸ್ ಮಾಡ್ತಾರೆ, ನಾನಾ ಥರ ಶೋಕಿಗಳು ಮಾಡ್ತಾರೆ. ಇಷ್ಟೆಲ್ಲ ಖರ್ಚನ್ನು ಖುಷಿರಾಮ್ ತನ್ನ ಕೈಯಿಂದ ಕೊಟ್ಟಿರ್ತಾನೆ. ಈಗ ಸೆಪ್ಟೆಂಬರ್ 25 ಬರುತ್ತೆ. ಸೆಪ್ಟೆಂಬರ್ 26 ಈ ಹುಡುಗನ ಬರ್ತ್ಡೇ ಇತ್ತು. ಆದರೆ ಸೆಪ್ಟೆಂಬರ್ 25 ಬೆಳಿಗ್ಗೆ ಖುಷಿರಾಮ್ನ ಮಗ ತನ್ನ ಅಪ್ಪನನ್ನು ಒಂದು ಬೈಕಲ್ಲಿ ಕುಂಡಿಸ್ಕೊಂಡು ಲಖಪತ್ ಸಿಂಗ್ ಊರಿಗೆ ಬರ್ತಾನೆ. ಆ ಊರಿಗೆ ಬಂದು ಲಖಪತ್ ಸಿಂಗ್ ಒಂದು ಪಾರ್ಕಲ್ಲಿ ವಾಕ್ಗೆ ಅಂತ ಬರ್ತಾ ಇದ್ದ. ಆ ಪಾರ್ಕಲ್ಲಿ ಬಂದು ಅಪ್ಪ ಮಗ ಕಾಯ್ತಾ ಕುಂತಿರ್ತಾರೆ. ಈ ಪಾರ್ಕಲ್ಲಿ ಇವರಿಬ್ಬರು ಲಖಪತ್ ಸಿಂಗನ್ನು ಕಾಯ್ತಾ ಇರ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಲಖಪತ್ ಸಿಂಗ್ ಆ ಪಾರ್ಕ್ಗೆ ಬರ್ತಾನೆ. ಈ ಥರ ಇವನು ಬಂದು ಅಲ್ಲಿ ವಾಕ್ ಮಾಡ್ತಾ ಇರುವಾಗ ಖುಷಿರಾಮ್ ಬಂದು ಲಖಪತ್ ಸಿಂಗ್ ಮುಂದೆ ಬರ್ತಾನೆ. ಇಷ್ಟು 9 ವರ್ಷದಲ್ಲಿ ಲಖಪತ್ ಸಿಂಗ್ ಖುಷಿರಾಮ್ಗೆ ಮರ್ತೇ ಬಿಟ್ಟಿರ್ತಾನೆ. ಇವನು ಯಾರು ಅಂತಲೂ ಗೊತ್ತಿರಲ್ಲ. ಆದರೆ ಅಪ್ಪ ಮಗ ಇಬ್ಬರು ಸೇರಿ ಲಖಪತ್ ಸಿಂಗ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇವರಿಬ್ಬರು ಹೊಡಿತಾ ಲಖಪತ್ ಸಿಂಗ್ನನ್ನು ಆ ಪಾರ್ಕಲ್ಲಿ ಒಂದು ಮೂಲೆ ಇರುತ್ತೆ, ಆ ಮೂಲೆವರೆಗೆ ತಳ್ಕೊಂಡು ಹೋಗ್ತಾರೆ. ಲಖಪತ್ ಸಿಂಗ್ ಎಷ್ಟೆಷ್ಟೋ ಅರ್ಚಾಡ್ತಾನೆ. ಆದರೆ ಆ ಪಾರ್ಕಲ್ಲಿ 3 ಜನ ಬಿಟ್ಟರೆ ಬೇರೆ ಇನ್ಯಾರೂ ಇರಲ್ಲ. ಅಪ್ಪ ಮಗ ಇಬ್ಬರೂ ಸೇರಿ ಲಖಪತ್ ಸಿಂಗ್ ಎಷ್ಟು ಹೊಡಿತಾರೆ ಅಂದರೆ, ಲಖಪತ್ ಸಿಂಗ್ ಈಗ ಹೆಲ್ಪ್ಗಾಗಿ ಜನರನ್ನು ಕೂಗೋದನ್ನು ಕೂಡ ಬಿಟ್ಬಿಟ್ಟಿರ್ತಾನೆ. ಈಗ ಲಖಪತ್ ಸಿಂಗ್ ಹಾಗೆ ಸುಮ್ಮನೆ ಬಿದ್ದಿರ್ತಾನೆ. ಖುಷಿರಾಮ್ ನೋಡ್ತಾನೆ, ಅದೇ ಮೂಲೆಯಲ್ಲಿ ಒಂದು ಕಲ್ಲು ಬಿದ್ದಿರುತ್ತೆ. ತನ್ನ ಮಗನಿಗೆ ಆ ಕಲ್ಲೆತ್ಕೊಂಡು ಬಾ ಅಂತ ಹೇಳ್ತಾನೆ. ಆ ಕಲ್ಲೆತ್ಕೊಂಡು ಬಂದು ಲಖಪತ್ ಸಿಂಗ್ನ ಕಾಲ ಮೇಲೆ ಎತ್ತಾಕಿಸ್ತಾನೆ. ಇವನು ಈ ಕಲ್ಲು ಯಾಕೆ ಎತ್ತಾಕಿಸ್ದ ಅಂದರೆ, 9 ವರ್ಷದ ಹಿಂದೆ ಖುಷಿರಾಮ್ನ ಕಾಲ ಮೇಲೆ ಕೂಡ ಒಂದು ಕಲ್ಲೆತ್ತಾಕಿದ್ರು. ಆಗ ಖುಷಿರಾಮ್ ಕಾಲು ಕಳ್ಕೊಂಡಿದ್ದ. ಆ ದ್ವೇಷ ತೀರಿಸ್ಕೊಳ್ಳೋದಕ್ಕೆ ಆ ಕಲ್ಲನ್ನು ಲಖಪತ್ ಸಿಂಗ್ ಕಾಲ ಮೇಲೆ ಎತ್ತಾಕಿಸ್ತಾನೆ. ಈ ಕಲ್ಲೆತ್ತಾಕಿದ್ರು ಕೂಡ ಲಖಪತ್ ಸಿಂಗ್ ಒಂಚೂರು ಕಿರ್ಚಾಡಲ್ಲ, ಅಲ್ಲಾಡಲ್ಲ. ಒಂದು ಅಂದಾಜಿನ ಪ್ರಕಾರ ಲಖಪತ್ ಸಿಂಗ್ಗೆ ಪ್ರಜ್ಞೆ ಹೊಂಟೋಗಿತ್ತು ಅನಿಸುತ್ತೆ. ಇದನ್ನು ನೋಡಿದಾಗ
ಖುಷಿರಾಮ್ ತನ್ನ ಮಗನಿಗೆ ಹೇಳ್ತಾನೆ, ಪಿಸ್ತೂಲ್ ತೆಗಿ, ಡೈರೆಕ್ಟಾಗಿ ಶೂಟ್ ಮಾಡು ಅಂತ ಹೇಳ್ತಾನೆ. ಖುಷಿರಾಮ್ ಮಗ ತನ್ನ ಜೇಬಿಂದ ನಾನು ಹೇಳ್ದಂಥ 7,000 ರೂಪಾಯಿನ ಪಿಸ್ತೂಲ್ ತೆಗಿತಾನೆ. ಲಖಪತ್ ಸಿಂಗ್ನ ಎದೆ ಮೇಲೆ 2-3 ಗುಂಡು ಡೈರೆಕ್ಟಾಗಿ ಹೊಡಿತಾನೆ. ಪಾರ್ಕಲ್ಲಿ ಬ್ಯಾಕ್ ಟು ಬ್ಯಾಕ್ 2-3 ಫೈರಿಂಗ್ ಆಗಿದ್ದರಿಂದ ಸ್ವಲ್ಪ ದೂರದಲ್ಲಿ ಒಂದು ಟೀ ಕ್ಯಾಂಟೀನ್ ಇರುತ್ತೆ. ಅಲ್ಲಿ ಸ್ವಲ್ಪ ಜನ ಕೂತ್ಕೊಂಡು ಟೀ ಕುಡಿತಾ ಇರ್ತಾರೆ. ಅವರು ಏನಾಗಿರ್ಬೋದು ಅಂತ ಪಾರ್ಕಲ್ಲಿ ಓಡಿ ಬಂದು ನೋಡಿದ್ರೆ ಅಲ್ಲಿಂದ ಈ ಅಪ್ಪ ಮಗ ತಾವು ತಂದಿದ್ದಂತಹ ಬೈಕ್ ಏರ್ತಾರೆ, ಅಲ್ಲಿಂದ ಓಡೋಗ್ತಾರೆ. ಈ ಜನ ಬಂದು ಲಖಪತ್ ಸಿಂಗನ್ನು ನೋಡೋ ಹೊತ್ತಿಗೆ ಲಖಪತ್ ಸಿಂಗ್ ಆನ್ ದ ಸ್ಪಾಟ್ ಸತ್ತೋಗಿರ್ತಾನೆ. ಇದೇ ಜನ ಪೊಲೀಸರಿಗೆ ಫೋನ್ ಮಾಡ್ತಾರೆ, ಈ ವಿಷಯ ಮುಟ್ಟಿಸ್ತಾರೆ. ಪೊಲೀಸರು ಘಟನಾ ಸ್ಥಳಕ್ಕೆ ಬಂದು ನೋಡಿದಾಗ ಲಖಪತ್ ಸಿಂಗ್ನ ಬರ್ಬರ ಕೊಲೆ ಆಗಿರುತ್ತೆ. ಆ ಕೊಲೆ ಮಾಡಿ ಓಡೋದಂಥ ಅವರಿಬ್ರು ಯಾರು ಅಂತ ಆ ಜನರನ್ನ ಕೇಳಿದ್ರೆ ಆ ಜನ ಮೊದಲನೇ ಸಲ ಅವರಿಬ್ರನ್ನ ನೋಡಿರ್ತಾರೆ, ಅವ್ರು ಯಾರು ಅಂತ ಗೊತ್ತಿರಲ್ಲ. ಪೊಲೀಸರು ಆ ಪಾರ್ಕ್ನ ಸುತ್ತಮುತ್ತ ಇದ್ದಂಥ CCTV ಕ್ಯಾಮ್ರಾಗಳನ್ನ ನೋಡ್ತಾ ಹೋದಾಗ ಮೊದಲು ಈ ಅಪ್ಪ ಮಗ ಒಂದು ಬೈಕಲ್ಲಿ ಬರ್ತಾರೆ, ಆ ಪಾರ್ಕ್ನ ಸುತ್ತಮುತ್ತ ಓಡಾಡ್ತಾರೆ. ಇವರೇನೋ ಹೊಂಚಾಗ್ತಾ ಇರೋ ಥರ ಕಾಣ್ತಾ ಇರುತ್ತೆ. ಕೊನೆಯಲ್ಲಿ ಹೋಗಿ ಇವರು ಆ ಪಾರ್ಕಲ್ಲಿ ಅವಸ್ಕೋತಾರೆ. ಸ್ವಲ್ಪ ಹೊತ್ತಿನ ನಂತರ ಲಖಪತ್ ಸಿಂಗ್ ಬರ್ತಾನೆ. ಲಖಪತ್ ಸಿಂಗ್ನ ಕೊಲೆ ಮಾಡಿ ಇವರು ಓಡೋಗಿರ್ತಾರೆ. CCTV ಕ್ಯಾಮ್ರಾಗಳನ್ನ ಸ್ವಲ್ಪ ಝೂಮ್ ಮಾಡಿ ನೋಡಿದಾಗ ಆ ಬೈಕ್ನ ನಂಬರ್ ಕಾಣುತ್ತೆ. ಪೊಲೀಸರು ಆ ಬೈಕ್ ನಂಬರ್ ಇಟ್ಕೊಂಡು ಅದ್ರ ಓನರ್ ಯಾರು ಅಂತ ನೋಡ್ತಾ ಹೋದಾಗ ಅದ್ರ ಓನರ್ ಖುಷಿರಾಮ್ ಅಂತ ಗೊತ್ತಾಗುತ್ತೆ. ಪೊಲೀಸರು ಖುಷಿರಾಮ್ ಮನೆಗೆ ಹೋಗಿ ನೋಡಿದ್ರೆ ಅಪ್ಪ ಮಗ ಇಬ್ಬರು ತಲೆ ಮಾರಿಸ್ಕೊಂಡಿರ್ತಾರೆ. ಪೊಲೀಸರು ಇವರಿಬ್ರು ಯೂಸ್ ಮಾಡ್ತಾ ಇದ್ದಂಥ ಮೊಬೈಲ್ ಟವರ್ ಆಧಾರದಲ್ಲಿ ಇವರಿಬ್ರನ್ನ ತುಂಬ ಬೇಗ ಅರೆಸ್ಟ್ ಕೂಡ ಮಾಡ್ತಾರೆ. ಖುಷಿರಾಮನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದು ವಿಚಾರಣೆ ಮಾಡಿದಾಗ ಈ ಕೊಲೆ ಮಾಡೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಖುಷಿರಾಮ್ ತನ್ನ 9 ವರ್ಷದ ದ್ವೇಷದ ಕಥೆಯನ್ನು ಹೇಳ್ತಾನೆ. ಈ ಕಥೆನ ಕೇಳಿದಾಗ ಪೊಲೀಸರೇ ಶಾಕ್ ಆಗಿಬಿಡ್ತಾರೆ. ಅದು ಸರಿ, ಸೆಪ್ಟೆಂಬರ್ 26 ನಿನ್ನ ಮಗನ ಬರ್ತ್ಡೇ ಇತ್ತು, ನೀನು 25ಕ್ಕೆ ಯಾಕೆ ಈ ಕೊಲೆ ಮಾಡಿಸ್ದೆ ಅಂದರೆ ಖುಷಿರಾಮ್ ಹೇಳ್ತಾನೆ, ನಮ್ಮ ದೇಶದಲ್ಲಿ 18 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನವರು ಅಂದರೆ ಮೈನರ್ಗಳು ಏನೇ ಅಪರಾಧ, ಅದೆಷ್ಟೇ ದೊಡ್ಡ ಅಪರಾಧ ಆಗಲಿ, ಅದು ಕೊಲೆ ಆಗ್ಬೋದು, ದರೋಡೆ ಆಗ್ಬೋದು, ಇಲ್ಲ ರೇಪ್ ಆಗ್ಬೋದು, ಅದೆಷ್ಟೇ ದೊಡ್ಡ ಅಪರಾಧ ಆಗಿದ್ರೂ ಕೂಡ ಅದು ಜುಬಿನಲ್ ಕೇಸ್ನಲ್ಲಿ ಬರುತ್ತೆ. ನನ್ನ ಮಗನಿಗೆ ಸೆಪ್ಟೆಂಬರ್ 26ಕ್ಕೆ 18 ವರ್ಷ ಸ್ಟಾರ್ಟ್ ಆಗುತ್ತೆ. 25ನೇ ತಾರೀಕಿಗೆ ಅವನು ಇನ್ನೂ ಕೂಡ ಮೈನರ್ ಆಗಿರ್ತಾನೆ. ಅದಕ್ಕಾಗಿ ಅವನ ಕೈಯಿಂದ ಕೊಲೆ ಮಾಡಿಸ್ದೆ, ನನ್ನ ದ್ವೇಷ ತೀರಿಸ್ಕೊಂಡೆ. ಈಗ ನನ್ನ ಮಗ ಜೈಲ್ಗೆ ಹೋದರೂ ಕೂಡ ಜುಬಿನಲ್ ಕೇಸಲ್ಲಿ ಮ್ಯಾಕ್ಸಿಮಮ್ ಅಂದರೆ 3 ವರ್ಷದ ಒಂದು ಸಾಧಾರಣ ಶಿಕ್ಷೆ ಇರುತ್ತೆ. ಆನಂತರ ಅವನು ರಿಲೀಸ್ ಆಗ್ತಾನೆ. ಅದೇ ಕೊಲೆ ನಾನು ಮಾಡ್ತಾ ಇದ್ರೆ ನನಗೆ ಒಂದು ಕಾಲಿಲ್ಲ ಅಂತ ಕೋರ್ಟಲ್ಲಿ ಹಾಗೆ ಬಿಡ್ತಾ ಇರಲಿಲ್ಲ. ನನ್ನ ಮೇಲೆ ಕೇಸ್ ನಡೀತಾ ಇತ್ತು. ಆನಂತರ ನನಗೆ ಜೀವಾವಧಿ ಶಿಕ್ಷೆ ಆಗ್ತಾಯಿತ್ತು. ಈಗ ನನ್ನ ಮಗನಿಗೆ ಮ್ಯಾಕ್ಸಿಮಮ್ ಅಂದರೆ 3 ವರ್ಷ ಶಿಕ್ಷೆ ಆಗುತ್ತೆ. ಆನಂತರ ಅವನು ರಿಲೀಸ್ ಆಗ್ತಾನೆ. ಪೊಲೀಸರು ಖುಷಿರಾಮ್ನ ಈ 9 ವರ್ಷದ ದ್ವೇಷದ ಕತೆ, ಈಗ ಇವನು ಆಡ್ತಾ ಇರುವಂಥ ಮಾತು, ಇದನ್ನೆಲ್ಲ ನೋಡಿದಾಗ ದಂಗಾಗ್ಬಿಡ್ತಾರೆ. ಅವರೇ ಯೋಚನೆ ಮಾಡ್ತಾರೆ, ಒಬ್ಬ ತಂದೆ ನಿಂತ್ಕೊಂಡು ಮಗನ ಕೈಲಿ ಕೊಲೆ ಮಾಡಿಸ್ತಾನೆ, ಅವನಿಗೆ ಜೈಲು ಕಳಿಸ್ತಾನೆ, ಇವನೆಂಥ ತಂದೆ ಅಂತ. ಸ್ನೇಹಿತರೆ, ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಾವು ನಮ್ಮ ಮಕ್ಕಳಿಗೋಸ್ಕರ ದಿನವೆಲ್ಲ ಎಷ್ಟೊಂದು ಕಷ್ಟಪಡ್ತೀವಿ, ಎಷ್ಟೊಂದು ಹೋರಾಡ್ತೀವಿ. ಈಗ ನಾನು ಈ ವಿಡಿಯೋ ಮಾಡ್ತಾ ಇರೋದು ಕೂಡ ಈ ವಿಡಿಯೋದಿಂದ ಒಂದು 4 ಕಾಸು ಬರುತ್ತೆ, ನಮ್ಮ ಮಕ್ಕಳ ಫ್ಯೂಚರ್ಗೆ ಏನೋ ಒಂದು ಹೆಲ್ಪ್ ಆಗುತ್ತೆ ಅಂತ. ಅಂಥದ್ರಲ್ಲಿ ಈ ತಂದೆ ಖುದ್ದಾಗಿ ನಿಂತ್ಕೊಂಡು ತನ್ನ ಮಗನ ಕೈಯಿಂದ ಕೊಲೆ ಮಾಡಿಸ್ತಾನೆ ಅಂದರೆ ಇಲ್ಲಿವರೆಗೆ ಖುಷಿರಾಮ್ ಏನೆಲ್ಲ ಯೋಚನೆ ಮಾಡಿದ. ಖುಷಿರಾಮ್ ನಮ್ಮ ಮಗ ಕೋರ್ಟ್ಗೆ ಹೋದಾಗ ಖುಷಿರಾಮ್ನ ಲೆಕ್ಕಾಚಾರ ಎಲ್ಲ ಉಲ್ಟಾಗುತ್ತೆ. ಯಾಕೆಂದರೆ ಕೋರ್ಟಲ್ಲಿ ಈ ಮೈನರ್ ಏನು ಅಪರಾಧ ಮಾಡಿದ್ದಾನೆ, ಅವ್ನು ಮಾಡಿರುವಂಥ ಕ್ರೈಮ್ ಎಷ್ಟೊಂದು ಹೀನಿಯಸ್ ಆಗಿದೆ, ಈ ಮೈನರ್ ಯಾವ ಮಟ್ಟಕ್ಕೆ ಯೋಚನೆ ಮಾಡ್ತಾ ಇದ್ದಾನೆ ಅಂದರೆ 18 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನವ್ರು ಯೋಚನೆ ಮಾಡೋ ಥರ ಯೋಚನೆ ಮಾಡ್ತಾ ಇದ್ದಾನ, ಇಲ್ಲ 18 ವರ್ಷಕ್ಕಿಂತ ಸೀನಿಯರ್ಗಳು ಏನು ಯೋಚನೆ ಮಾಡ್ತಾರೆ ಆ ಥರದ ಯೋಚನೆ ಮಾಡ್ತಾ ಇದ್ದಾನ, ಇವನ ಮೈಂಡ್ಸೆಟ್ ಯಾವ ಥರ ಇದೆ ಅದನ್ನೆಲ್ಲ ಸ್ಟಡಿ ಮಾಡ್ತಾರೆ. ಈ ಥರ ಸ್ಟಡಿ ಮಾಡಿದಾಗ ಈ ಮೈನರ್ ಮಾಡಿದಂಥ ಕ್ರೈಮ್ ಬಂದು ಸಾಧಾರಣವಾಗಿದ್ದು, ಇವನ ಮೈಂಡ್ಸೆಟ್ ಏನಾದರೂ 18 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನವ್ರ ಥರ ಬಿಹೇವ್ ಮಾಡ್ತಾಯಿದ್ರೆ ಇವನಿಗೆ ಬಾಲ ಸುಧಾರಕರಿಗೆ ಕಳಿಸ್ತಾರೆ. ಇಲ್ಲಾಂದರೆ ಇವನು ದೊಡ್ಡದಾಗಿ ಯೋಚನೆ ಮಾಡ್ತಾ ಇದ್ದು ಇವನು ಮಾಡಿದಂಥ ಕ್ರೈಮ್ ಹೀನಿಯಸ್ ಆಗಿದ್ದರೆ ಇವನಿಗೆ ಸೀನಿಯರ್ಗಳಿಗೆ ಯಾವ ಥರ ಟ್ರೀಟ್ ಮಾಡ್ತಾರೆ ಅದೇ ಥರ ಟ್ರೀಟ್ ಮಾಡ್ತಾರೆ. ಈಗ ಇಲ್ಲಿ ಮುಂದೆ ಏನಂದರೆ ದೆಹಲಿ ಪೊಲೀಸರು ಈ ಕೇಸನ್ನು ಯಾವ ಥರ ಪ್ರೆಸೆಂಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಟ್ಟಿನಲ್ಲಿ ಈ ಪ್ರಪಂಚದಲ್ಲಿ ಆ ಥರದ ತಂದೆ ತಾಯಿರು ಇರ್ತಾರೆ, ಈ ಥರದ ತಂದೆ ತಾಯಿರು ಇರ್ತಾರೆ. ಆ ತಂದೆ ತಾಯಿರು ತಮ್ಮ ಮಕ್ಕಳಿಗೆ ಯಾವ ಥರದ ನೇಚರ್ ಕೊಡ್ತಾರೆ ಆ ಮಕ್ಕಳ ಭವಿಷ್ಯ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಕಥೆಯಲ್ಲಿಗೆ ಮುಗಿಸೋಣ. ಸ್ನೇಹಿತರೆ, ನಮ್ಮ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಫಾಲೋ ಮಾಡಿ. ನಮಸ್ಕಾರ.